ಪುಸ್ತಕದಲ್ಲಿನ ಮೊದಲನೆಯ ಪದ್ಯ ಯಾವುದು ಅಂತಂದ್ರೆ ಯಾವ್ದು? ಈ ಪದ್ಯದ ರಚನಾಕಾರರು ರಾಷ್ಟ್ರಕವಿ ಕುವೆಂಪು, ಜ್ಞಾನಪೀಠ ಪುರಸ್ಕೃತರಾಗಿರ್ತಕ್ಕಂತಹ ಕುವೆಂಪುರವರು ಅಂತ. ನಾನು ನೀವು ಒಂದು ಪ್ರಶ್ನೆನ ಕೇಳ್ತೇನೆ, ಕುವೆಂಪುರವರ ಕಾವ್ಯನಾಮ ಯಾವುದು? ಒಬ್ರು ಮತ್ತೆ ಇಬ್ರು. ಕುವೆಂಪುರವರ ಕಾವ್ಯನಾಮ ಯಾವುದು? ಕುವೆಂಪುರವರ ಕಾವ್ಯನಾಮ ಯಾವುದು ಹೇಳ್ತೀರಾ? ಎಲ್ಲ ಅವರಿಬ್ಬರು ಹೇಳಿದಂತ ಆನ್ಸರ್ ರೈಟ್, ಸರಿ ಇದೆ. ಕುವೆಂಪುರವರ ಕಾವ್ಯನಾಮ ಯಾವ್ದಾರ? ಕುವೆಂಪು. ಈ ಕುವೆಂಪು ಅನ್ನುವಂತ ಈ ಕಾವ್ಯನಾಮದಿಂದಲೇ ಪ್ರಸಿದ್ಧಿಯಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಪುಟ್ಟಪ್ಪನವರು. ಅವ್ರ ನಿಜವಾದ ಹೆಸರು ಪುಟ್ಟಪ್ಪ, ತಂದೆ ಹೆಸರು ವೆಂಕಟಪ್ಪ. ಅವ್ರ ಊರು ಯಾವ್ದಾರ? ಕುಪ್ಪಳ್ಳಿ. ನಾಲ್ಕು ತುಪ್ಪದಹಳ್ಳಿ, ಕುಪ್ಪಳ್ಳಿ. ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುವಂತ ಒಂದು ಪ್ರಕೃತಿಯ ಧಾಮದ ಊರು ಯಾವುದು ಅಂತಂದ್ರೆ ಕುಪ್ಪಳ್ಳಿ ಅಂತ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಇವರು 1904 ಡಿಸೆಂಬರ್ 29ರಂದು ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮನವರಿಗೆ ಮಗನಾಗಿ ಏನ್ ಮಾಡ್ತಾರೆ ಇವರು ಜನಿಸಿದ್ರು. ಯಾರು? ಮುಂದೆ ಇವರು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಮೈಸೂರಿನಲ್ಲಿ ಇರುವಂತಹ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಗಳಾಗಿ, ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ತಮ್ಮ ಅನುಪಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಯಾರಂದ್ರೆ ರಾಷ್ಟ್ರಕವಿ ಕುವೆಂಪು. ಅಂದ್ರೆ ಇಂಥ ಈ ಕವಿ ಸಾಹಿತ್ಯದಲ್ಲಿ ಬರುವಂತ ಅನೇಕ ಪ್ರಕಾರಗಳು, ಆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ತಮ್ಮ ಸಾಹಿತ್ಯ ಕೃಷಿಯನ್ನ ಏನ್ ಮಾಡಿದಾಗ ತೊಡಕೊಂಡಿರ್ತಕ್ಕಂಥ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂಥವ್ರು ಅಂತಂದ್ರೆ ಯಾವ್ಯಾವ ಆ ಸಾಹಿತ್ಯದ ವಿವಿಧ ಪ್ರಕಾರ ಅಂತಂದ್ರೆ ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ, ಹೀಗೆ 10 ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿದಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರು ಅಂತಂದ್ರೆ ರಾಷ್ಟ್ರಕವಿ ಕುವೆಂಪು ಅಂತಂದ್ರೆ. ಇವರ ಜ್ಞಾನಪೀಠ ಕೃತಿ ಯಾವುದು ಅಂತಂದ್ರೆ ಶ್ರೀ ರಾಮಾಯಣ ದರ್ಶನ ಎನ್ನುವಂತ ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪುರಸ್ಕಾರ. ಇವರ ಪ್ರಮುಖ ಕೃತಿಗಳು ಅಂತಂದ್ರೆ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತಿಕೆ, ಅಗ್ನಿಹಂಸ, ಪಕ್ಷಿಕಾಸಿ, ಷೋಡಶಿ, ಅನಿಕೇತನ, ಚಂದ್ರಮಂಚಿಕೆ, ಬಾಚುಕೋಲಿ, ಆಮೇಲೆ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಹೀಗೆ ಅನೇಕ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಯಾವುವು ಅಂತಂದ್ರೆ, ಒಂದು ಕರ್ನಾಟಕ ರಾಜ್ಯ ಕೊಡುವಂತಹ ಒಂದು ಅತ್ಯುನ್ನತವಾದಂತಹ ಪ್ರಶಸ್ತಿ ಯಾವುದು ಅಂತಂದ್ರೆ ಕರ್ನಾಟಕ ರತ್ನ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರ ಕೊಡುವಂತಹ ಪದ್ಮಭೂಷಣ, ಕೇಂದ್ರ ಸರ್ಕಾರನೇ ಕೊಡ್ತಕ್ಕಂಥ ಇನ್ನೊಂದು ಪ್ರಶಸ್ತಿ ಅಂತಂದ್ರೆ ಪದ್ಮ ವಿಭೂಷಣ. ಹೀಗೆ ಅನೇಕ ಪ್ರಶಸ್ತಿಗಳನ್ನ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದಲ್ಲದೆ ಸುಮಾರು 3 ರಿಂದ 4 ವಿಶ್ವವಿದ್ಯಾನಿಲಯಗಳು ಇವರ ಸಾಹಿತ್ಯ ಕೃಷಿಯನ್ನ ಮೆಚ್ಚಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟು ಇವರನ್ನ ಗೌರವಿಸಿದ್ದಾರೆ. ಇಂಥ ಈ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿ ಬರೆದಿರುವಂತಹ ಈ ಬಹುಮಾನ ಎನ್ನುವಂತಹ ಈ ಪದ್ಯ ಅವರ ನವಿಲು ಎನ್ನುವಂತಹ ಕವನ ಸಂಕಲನದಿಂದ ಆಯ್ದು ನಮ್ಮ 8ನೇ ತರಗತಿಯ ಪಠ್ಯಭಾಗಕ್ಕೆ ಇದನ್ನ ನಿಗದಿಪಡಿಸಿದ್ದಾರೆ ಅನ್ನೋದು ನಿಮಗೆ ಇಷ್ಟೊತ್ತು ಗೊತ್ತಿರಲಿ ಅಂತಂದ್ರೆ. ಇದು ಇವರಿಷ್ಟು ಕಿರುಪರಿಚಯ. ಯಾಕಂತಂದ್ರೆ ನೀವು ನಾಳೆ 9th ಹೋದ್ರು ಕೂಡ ಕುವೆಂಪು ಪದ್ಯ ಇರುತ್ತೆ, 10th ಹೋದ್ರು ಕೂಡ ನಿಮಗೆ ಹಸಿರು ಅನ್ನುವಂತ ಒಂದು ಪದ್ಯ ಇದ್ದೇ ಇರುತ್ತೆ. ಆಲ್ರೆಡಿ ನೀವು 7th ಕ್ಲಾಸ್ ಮುಗಿಸಿದ್ರಿಂದ 7th ಕ್ಲಾಸ್ ಕನ್ನಡದಲ್ಲಿ ಕೂಡ ಒಂದು ಪದ್ಯ ಇದೆ. ಹಾಗಾಗಿ ನಿಮಗೆ ಅವರಿಗೆ ನೆಕ್ಸ್ಟ್ PUC ಹೋದ್ರೆ PUC ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಹಾಗಾಗಿ ಇಂತಹ ಈ ಕವಿಯ ಪರಿಚಯವನ್ನ ನಿಮ್ಮ ತುದಿ ಜ್ಞಾನಿಗೆ ಮೇಲೆ ಇಟ್ಟುಕೊಳ್ಳುವಂಥದ್ದು ಒಂದಿಷ್ಟು ಉತ್ತಮ ಅಂತ. ಬಹಳ ಸಿಂಪಲ್. ಕುವೆಂಪು ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಪುಟ್ಟಪ್ಪನವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ 1904 ಡಿಸೆಂಬರ್ 29ರಂದು
ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮನವರ ಮಡಿಲೊಳಗ ಜನಿಸಿದರು ಅಂತ. ಮುಂದೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಅದೇ ಮೈಸೂರಿನ ವಿಶ್ವವಿದ್ಯಾನಿಲಯದೊಳಗ ಉಪಕುಲಪತಿಗಳಾಗಿ ಮುಂದೆ ಕುಲಪತಿಗಳಾಗಿ ತಮ್ಮ ಅನುಪಮ ಸೇವೆಯನ್ನು ನೀಡಿದಂಥ ಇವರು ಸಣ್ಣ ಕಥೆ, ಕಾದಂಬರಿ, ಕವನ ಸಂಕಲನ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಹೀಗೆ ಹಲವು ಕೃಷಿ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು ಅಂತಂದು. ಇವರ ಪ್ರಮುಖ ಕೃತಿಗಳು ಅಂತಂದರೆ ಒಂದಿಷ್ಟು ಕೊಳಲು, ನವಿಲು, ಪಾಂಚಜನ್ಯ, ಚಂದ್ರಮಂಚಿಕೆ ಬಾಚಕೋರಿ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಇನ್ನು ಮುಂತಾದವುಗಳು ಅಂತಂದು. ಇವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಎನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ, ಮುಂದೆ ಇವರಿಗೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ ಪ್ರಶಸ್ತಿ ಹೀಗೆ ಹಲವು ವಿಶ್ವವಿದ್ಯಾನಿಲಯಗಳಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದಿರ್ತಕ್ಕಂಥವರು ರಾಷ್ಟ್ರಕವಿ ಕುವೆಂಪುನವರು ಅನ್ನೋದಿಷ್ಟು ಪರಿಚಯ ಗೊತ್ತಿದ್ರೆ ಸಾಕು ಅಂತಂದು. ಮುಂದೆ ಈ ಪದ್ಯದ ನಾವು ಏನನ್ನ ತಿಳ್ಕೊಳ್ಬೇಕಾಗಿದೆ ಅಂತ, ಈ ಪದ್ಯದಿಂದ ನಾವು ಏನನ್ನ ತಿಳ್ಕೊಳ್ಬೇಕಾಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಆಶಯ ಅಂತ ಹೇಳ್ತಾರೆ. ಆಶಯ ಇವರ ಕುವೆಂಪು ಅವರ ಪಲ್ಲವಿ. ಕುವೆಂಪು ಅವರ ಈ ಪುಟ್ಟ ಕವಿತೆಯು ಒಂದು ಸುಂದರವಾದ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ. ಹಕ್ಕಿ ಎಂದು ಹಾಡುತ್ತಿದೆ. ಅದನ್ನು ಕೇಳಿದ ವ್ಯಕ್ತಿ ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕೂಹು ಎಂದಷ್ಟೇ ಹೇಳುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿ. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಎಂಬ ಧ್ವನಿಯು ಹೊರಡುತ್ತದೆ. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡುನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ ಎಂಬ ಭಾವವು ಕವಿತೆಯಿಂದ ಹೊಮ್ಮುವುದು ಈ ಕವಿತೆಯಿಂದ ಹೊಮ್ಮುವುದು ಅಂದ್ರೆ ಈ ಪದ್ಯದ ನಾವು ಏನನ್ನ ತಿಳ್ಕೊಳ್ತಾ ಇದ್ದೀವಿ, ಏನ್ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದಿಷ್ಟು ಆಶಯಗಳಾಗ ಅವರು ತಿಳಿಗೆಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಏನು ನೋಡೋಣ, ಕುವೆಂಪು ಅವರ ಈ ಪುಟ್ಟ ಕವಿತೆಯು ಒಂದು ಸುಂದರವಾದಂತಹ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ. ಒಂದು ಸುಂದರವಾದಂತಹ ಚಿತ್ರವನ್ನ ಕಟ್ಟಿಕೊಡುತ್ತೆ. ನಾವು ಎಲ್ಲರೂ ಕೂಡ ನಮ್ಮ ಮನೆ ಹಿಂದೆ ಅಥವಾ ಮುಂದೆ ಇರ್ತಕ್ಕಂಥ ಅಂಗಳದಲ್ಲಿ ಇರ್ತಕ್ಕಂಥ ಒಂದು ಮರ, ಆ ಮರದಲ್ಲಿ ಕುಳಿತಿರ್ತಕ್ಕಂತಹ ಒಂದು ಪಾರಿವಾಳವನ್ನು, ಒಂದು ಸುಂದರವಾದ ಬಿಳಿ ಬೆಳ್ಳಕ್ಕಿಯನ್ನು ಅಥವಾ ಒಂದು ಕೋಗಿಲೆಯನ್ನು, ಯಾವುದೋ ಒಂದು ಸುಂದರವಾಗಿರ್ತಕ್ಕಂಥ ಮರ ಕೊಡರು ಪಕ್ಷಿಯನ್ನು ನೋಡುತ್ತೇವೆ. ಆ ಪಕ್ಷಿಯನ್ನು ನೋಡಿದಾಗ ಎಂದಾದರೂ ನಾವು ಆ ಪಕ್ಷಿಯನ್ನು ನೋಡಿ ಅದರ ಮೇಲೆ ಒಂದು ಕವಿತೆಯನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡಿದ್ದೇವೆ ನಾವು ಪ್ರಕೃತಿಯಲ್ಲಿ? ಇಲ್ಲ. ಕುಂತಹ ಪಕ್ಷಿಯನ್ನ ಕಲ್ಲು ಹೊಡೆದು ಓಡಿಸುವಂತಹ ಪ್ರಯತ್ನವನ್ನು ಮಾತ್ರ ನಾವು ಮಾಡಿದ್ದೇವೆ. ಆದ್ರೆ ಆ ಪಕ್ಷಿಯನ್ನು ಇಟ್ಟುಕೊಂಡು ಆ ಪಕ್ಷಿಯ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನವನ್ನು ನಾವು ಮಾಡಿಲ್ಲ. ಆದ್ರೆ ಅಂತಹ ಮರದಲ್ಲಿ ಕುಂತಹ ಒಂದು ಸುಂದರವಾದ ಪಕ್ಷಿಯನ್ನ ಕಂಡಂತ ಕವಿ ಅದ್ರ ಮೇಲೆ ಒಂದು ಕಥೆಯನ್ನು ಮಾಡ್ತಾರೆ. ಅವರು ಸುಂದರವಾಗಿ ಕಟ್ಟುತ್ತಾ ಹೋಗ್ತಾ ಇದ್ದಾರೆ. ಅಂತಹದ್ದೇ ಒಂದು ಕವಿತೆ ಯಾವ್ದಪ್ಪ ಅಂತಂದ್ರೆ ಬಹುಮಾನ ಅಂತ. ಮುಂದೆ ಏನು, ಅದನ್ನ ಕೇಳಿದ ವ್ಯಕ್ತಿ ಎಲ್ಲಿ ಆ ಸುಂದರವಾದ ಹಕ್ಕಿಯ ಕಥೆಯನ್ನ ಕಟ್ಟುತ್ತದೆ, ಕಟ್ಟುವುದರ ಜೊತೆಗೆ ಆ ಹಕ್ಕಿ ಸುಮ್ಮನೆ ಹಾಡ್ತಾ ಇರುತ್ತೆ ಪ್ರಕೃತಿಯಲ್ಲಿ. ಸುಮ್ಮನೆ ಹಾಡುವಂತ, ತನ್ನಷ್ಟು ತಾನೇ ಹಾಡುವಂತ ಪಕ್ಷಿಯನ್ನ ನೋಡಿ ಕವಿ ಹೇಳ್ತಾನೆ, ಏನಂದ್ರ ನೀನ್ ಇಂಗ್ಲಿಷ್ ನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ಅಂತಂದ್ರು. ನೊಬೆಲ್ ಪ್ರಶಸ್ತಿ ಅಂತಂದ್ರು. ನೊಬೆಲ್ ಪ್ರಶಸ್ತಿ ಅಂತಂದ್ರೆ ಏನು? ಯಾಕಂದ್ರೆ ಸಾಮಾನ್ಯವಾಗಿ ಸಾಕಷ್ಟು ಅದೇ ಈಗಾಗಲೇ ವಿಜ್ಞಾನದಲ್ಲಿ ಬರುವಂತ ವಿಜ್ಞಾನಿಗಳ ಪ್ರಶಸ್ತಿ ಅಂತ ಹೇಳಿದ್ರಿ. ಆ ವಿಜ್ಞಾನಿಗಳಿಗೆ ಕೊಡವಾಗುವಂತ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಅಂತಂದ್ರೆ ಏನು? ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಗಣನೀಯವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ಕೊಡುವಂತ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ದೇಶೀಯ ಪ್ರಶಸ್ತಿ ಅಲ್ಲ, ಅಂತಾರಾಷ್ಟ್ರೀಯ ಪ್ರಶಸ್ತಿ.
ಅದಕ್ಕೆ ಹೇಳ್ತಾರೆ, ನೀನು ಅಪ್ಪಿದಪ್ಪಿ ನೀನು ಈ ರೀತಿ ಕಾಡಿನಲ್ಲಿ ನಿನ್ನಷ್ಟಕ್ಕೆ ನೀನು ಹೇಳೋ ಬದಲಿ ಇದನ್ನ ಇಂಗ್ಲಿಷ್ನಲ್ಲಿ ಹಾಡಿದ್ರೆ ಆ ಪಕ್ಷಿ ಹೇಳ್ತಾನೆ, ನಿನಗೆ ಯಾವ ಪ್ರಶಸ್ತಿ ಸಿಗ್ತೈತೆ ಹಂಗಾರ ನೊಬೆಲ್ ಪ್ರಶಸ್ತಿ ಸಿಗುತ್ತಿತ್ತೇನೋ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಹೇಳ್ತಾನೆ. ಆದ್ರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಏನ್ ಮಾಡ್ತಾನೆ, ಅದು ಕುಹು ಅಂತಂದೇ ಮಾಡ್ತಾನೆ ಹೇಳ್ತಾ ಇದೆ. ಆದ್ರೆ ಈ ಧ್ವನಿ ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಮಾಡ್ತಕ್ಕಂಥದ್ದು ಸೃಷ್ಟಿಸುತ್ತದೆ. ಇದು ಸ್ವಾಭಾವಿಕ. ನಾವು ಸಾಕಷ್ಟು ಸಾರಿ ವಸಂತ ಕಾಲ ಬಂದಂತಹ ಸಂದರ್ಭದೊಳಗ ಮಾಮರಗಳೆಲ್ಲ ಚಿಗುರಿ ಆ ಮಾಮರಗಳ ಮೇಲೆ ಕುಳಿತುಕೊಂಡು ಹಾಡುವಂತ ಒಂದು ಪಕ್ಷಿ ಯಾವ್ದಪ್ಪ ಅಂತಂದ್ರೆ ಕೋಗಿಲೆ. ಯಾವ ಋತುವಿನ ವಸಂತ ಋತುವಿನ. ಅವಾಗ ನೋಡಿದ್ರೆ ಸುಮ್ಮನೆ ನಾವೇನು ಅಂತ ಹೇಳಂಗಿಲ್ಲ, ತನ್ನ ಪಾಡಿ ತಾನ ಮೊದಲು ಕುತ್ಕೊಂಡು ಪ್ರಕೃತಿಯ ಮಧ್ಯದೊಳಗ ಏನ್ ಮಾಡ್ತಾರೆ, ಕುಹು ಅಂತ ಜೋರಾಗಿ ಕೂಗ್ತಾರೆ. ಆ ಕುಹು ಎನ್ನುವಂತಹ ಕೂಗಿನ ಧ್ವನಿ ಪ್ರಕೃತಿಯ ಮಧ್ಯದ ಮಾರ್ಧನಿಸುತ್ತದೆ, ಎಲ್ಲ ಕಡೆ ಪ್ರಜ್ವಲಿಸ್ತಾ ಇರುತ್ತೆ. ದೇವರ ಗುಡಿಯಲ್ಲಿರುವಂತ ಗಂಟೆ ಒಂದು ಸಾರಿ ಬಾರಿಸಿದಾಗ ಹೇಗೆ ಅದರ ಧ್ವನಿ ರಿಫ್ಲೆಕ್ಟ್ ಆಗುತ್ತೋ ಹಾಗೆ ಪ್ರಕೃತಿಯಲ್ಲಿ ಕೂಗುವಂತಹ ಕೋಗಿಲೆಯ ಧ್ವನಿನೂ ಕೂಡ ಮಾರ್ಧನಿಸ್ತಾ ಇರುತ್ತೆ. ಹಾಗಾಗಿ ಇಷ್ಟು ಸುಂದರವಾಗಿ ಆ ಕೂಗಿದಂತಹ ಕೋಗಿಲೆಯ ಧ್ವನಿ ಕೇಳಿಸುತ್ತೆ, ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಅದು ಸೃಷ್ಟಿ ಮಾಡುತ್ತೆ. ಇದರ ಉದ್ದೇಶ ಏನಾಗ ಹೇಳ್ತಾನೆ, ನಾವು ಇದು ಬಗ್ಗೆ ಮಾಡ್ಬೇಕು ನಮಗೆ ಪಕ್ಷಿಯನ್ನ. ನಾವು ಬುದ್ಧಿಜೀವಿ ಎನಿಸಿಕೊಂಡಿರ್ತಕ್ಕಂಥ ಮನುಷ್ಯರು ಈ ಪ್ರಕೃತಿಯಲ್ಲಿ ನಾವು ಕೂಡ ವಾಸಿಸ್ತಾ ಇದ್ದೀವಿ. ನಾವು ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿದಂತಹ ಸಂದರ್ಭದೊಳಗ ಸಮಾಜದಲ್ಲಿ ಅನೇಕ ಬಾರಿ ನಮಗೆ ಏನಾಗ್ತವರ ಹೊಗಳಿಕೆ ಮತ್ತು ತೆಗಳಿಕೆಗಳನ್ನುವಂಥದ್ದು ಬಂದೇ ಬರ್ತದೆ. ಅವುಗಳನ್ನು ಯಾವುದನ್ನ ಸ್ವೀಕಾರ ಮಾಡದೆ ತನ್ನ ಕಾರ್ಯದಲ್ಲಿ ತಾನು ತೊಡಗಿಕೊಳ್ಬೇಕು ಅನ್ನುವಂಥದ್ದು ಈ ಪಕ್ಷಿಯ ಕೂಗು ನಮಗೆ ಒಂದು ಅನ್ವಯ. ಯಾವುದೋ ಪಕ್ಷಿಯ ಕೂಗು. ಹಾಗೆ ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ನಾವು ಹಿಡಿದಂತಹ ಕಾರ್ಯವನ್ನ ಮಾಡಿದ್ವಿ ಅಂತಂದ್ರೆ ನಾವು ಆ ಕೋಗಿಲೆಯ ಧ್ವನಿಗೆ ಪೂರಕವಾಗಿ ಇದ್ದೇವೆ ಅನ್ನೋದ್ರೊಳಗ ಪರಿಭಾವಿಸಬಹುದು. ಅದು ಯಾವ ಫಲಾಪೇಕ್ಷೆ ಇಲ್ಲದೇ ಕೂಗ್ತಾ ಇದೆ ಮರದಲ್ಲಿ, ತನ್ನಷ್ಟಕ್ಕೆ ತಾನೇ ನಿಸ್ವಾರ್ಥ ಸೇವೆಯಿಂದ. ಹಾಗೆ ನಾವು ಕೂಡ ಮಾಡುವಂತಹ ಕಾರ್ಯದಲ್ಲಿ ನಿಸ್ವಾರ್ಥ ಸೇವೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ಎಲ್ಲದೂ ಕೂಡ ನಗರ ಯಶಸ್ಸು ಅನ್ನೋದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ. ಹಾಗಾಗಿ ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಅಂತಂದ್ರೆ ಎಂಬ ಧ್ವನಿ ಈ ಕವಿತೆಯಿಂದ ನಮಗೆ ತಿಳಿದು ಬರ್ತಾ ಇದೆ. ಸ್ವಾಭಾವಿಕವಾಗಿ ಆ ಪ್ರಕೃತಿಯಲ್ಲಿರುವಂತಹ ಆ ಪಕ್ಷಿ ಯಾವುದು, ಪಿಕಾ ಅಂತಂದ್ರೆ ಯಾವುದು, ಕೋಗಿಲೆ. ಅದೆಲ್ಲಾದ್ರೂ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗಿ ಮಾತ್ರ, ಕಾನ್ವೆಂಟ್ ಸ್ಕೂಲಿಗೆ, ಎಲ್ಲರೂ ಬೇರೆ ಬೇರೆ ಸ್ಕೂಲ್ಗಳಿಗೆ ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಕಲ್ತ್ಕೊಂಡು ಮಾತ್ರ. ಅದರ ಭಾಷೆ ಯಾವ್ದಂದ್ರ ತನ್ನ ತಾಯಿಯಿಂದ ಬಂದಂತ ಭಾಷೆ ಯಾವ್ದಂದ್ರ ಕುಹು ಅನ್ನುವಂಥ ಒಂದೇ ಒಂದು ಭಾಷೆ. ಅದಕ್ಕೆ ಹೇಳ್ತಾನ, ಏನ್ ಹೇಳ್ತಾರ, ನಮ್ಮ ಅಭಿವ್ಯಕ್ತಿಯನ್ನ ನಾನು ಏನು ಹೇಳಬೇಕು, ನನ್ನ ಅಂತರಾಳದಲ್ಲಿ ಏನು ಇದೆಯೋ ಅದನ್ನ ನಾನು ಏನು ಹೊರಗೆ ಹಾಕ್ಬೇಕು, ನಾನು ಹೊರಗೆ ಹೇಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನೋ ಅದು ಹೆಂಗಿರ್ಬೇಕು ಅಂತ ಹೇಳ್ತಾನ, ಸಹಜ ಭಾಷೆಯಾಗಿರ್ಬೇಕು, ಮಾತೃಭಾಷೆಯಾಗಿರಬೇಕು. ಆಡು ಮಾತಿನಲ್ಲಿ ನೀವು ಅದನ್ನ ಹೊರ ಹಾಕಿದ್ರಿ, ಅಭಿವ್ಯಕ್ತಿನ ಹೊರ ಹಾಕಿದ್ರಿ ಅಂತಂದ್ರೆ ಅದು ಜೀವಂತಿಕೆಯಿಂದ ಕೂಡಿರುತ್ತೆ. ಅಪ್ಪಿದಪ್ಪಿ ಆ ಕೋಗಿಲೆಯನ್ನ ಬಾಕ್ಸ್ನಲ್ಲಿ ಕೂಡ ಹಾಕಿ ನೀನು ಕೂಹು ಅಂತ ಕೂಗಬೇಡ, ಇಂಗ್ಲಿಷ್ ಕಲಿ ಅಂತ ಏನಾದ್ರು ಒತ್ತಾಯ ಮಾಡಿದ್ರೆ ಸಾಧ್ಯ ಐತ್ಯಾ? ಅದು ಒತ್ತಾಯ ಆಗಬಾರ್ದು. ಸಹಜ ಭಾಷೆಯಾಗಿರಬೇಕು, ಮಾತೃಭಾಷೆಯಾಗಿರಬೇಕು. ಆಡು ಭಾಷೆಯಿಂದ ಕೂಡಿತ್ತು ಅಂದ್ರೆ ಅದು ಜೀವಂತಿಕೆಯಿಂದ ಆ ಭಾಷೆ ಅದು ಸತ್ವ ಅಡಗಿರುತ್ತೆ ಅಂತಂದ್ರೆ. ಹಾಗಾಗಿ ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೇ ಮಾಡಿದ್ರು ಕೂಡ ಅದು ಹೆಂಗಾಗಿರುತ್ತೆ ಅಂದ್ರೆ ಜಸ್ಟ್ ಲೈಕ್ ಆರ್ಟಿಫಿಷಿಯಲ್, ಹೆಂಗಿರುತ್ತೆ ಅದು ಕೃತಕವಾಗಿರುತ್ತೆ. ಅದು ಕೃತಕ ಎಂಬ ಭಾವವು ಈ ಕವಿತೆಯಿಂದ ನಮಗೆ ತಿಳಿದು ಬರ್ತಾ ಇದೆ ಅಂತಂದ್ರೆ. ಯಾವ ಭಾವಗರ? ಸಹಜ ಭಾಷೆ, ಮಾತೃಭಾಷೆ, ಆಡು ಭಾಷೆ ಶ್ರೇಷ್ಠ. ಆ ಭಾಷೆಯಲ್ಲಿನೇ ನಮ್ಮ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಬೇಕು. ಅನ್ಯ ಭಾಷೆಯಲ್ಲಿ ನಾವು ಯಾವ್ದು ಆರತಿ ಮಾಡ್ಲಿಕ್ಕೆ ಹೋದ್ರೆ ಅದು ಅಸಭ್ಯವಾಗಿರುತ್ತೆ, ಅಸಹ್ಯ ಆಗಿರುತ್ತೆ, ಅದೇನೇ ಮಾಡಿದ್ರು ಕೂಡ ಕೃತಕವಾಗಿರುತ್ತೆ. ಅದೊಂಥರ ನಟನೆ, ಆಂಗಿಕ ಆಗಿರುತ್ತೆ ಅಂತ ಏನ್ ಮಾಡ್ತಾರೆ ಕವಿಯಂಗರ ಹೇಳುವಂತ ಪ್ರಯತ್ನವನ್ನು ಈ ಬಗ್ಗೆ ನಾವು ಕಾಣ್ತೇವೆ. ಈ ಒಂದಿಷ್ಟು ನಾವು ಪ್ರಶ್ನೆಗಳನ್ನ ಇವತ್ತು ಅದರ ಹಾಕಬಹುದು. ಯಾವ್ಯಾವ ಅಂತಂದ್ರೆ, ಜಗತ್ತು ಜುಮ್ ಎಂದಿದು ಯಾವ ಧ್ವನಿ? ಜುಮ್ ಎಂದಿದು ಯಾವ ಧ್ವನಿ?
ಕೋಗಿಲೆಯ ಕೂಗನ್ನ ಯಾವುದು ಮಾತನಿಸಿತು? ಗಾನವನ್ನ ಕೇಳಿದ ನೀಲಾಕಾಶ ಏನು ಮಾಡಿತು? ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಕೋಗಿಲೆಯ ಕೂಗನ್ನ ಆಲಿಸಿದ ಮನುಷ್ಯ ಏನಂತ ಹೇಳಿದನು? ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಇಷ್ಟು ಪ್ರಶ್ನೆಗಳಿಗೆ ನಾವು ಪದ್ಯ ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ನಿಲ್ದಂತ ಪ್ರವೇಶ ಅಂತಿದೆ. ಯಾಕಂದ್ರೆ ಪ್ರವೇಶ. ಬಾಯ್ಸ್ ಕಡೆ ಯಾವತ್ತಿರಪ್ಪ? ರಾಷ್ಟ್ರಕವಿ ಕುವೆಂಪು ಅವರು ತನ್ನ ಸಾಹಿತ್ಯ ಕೃಷಿಯನ್ನ ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭಿಸಿದರು. ಆದರೆ ಐರಿಷ್ ಕವಿ ಜೇಮ್ಸ್ ಹೆನ್ರಿ ಕಸಿನ್ಸ್ ಅವರು ನೀವು ಕನ್ನಡದಲ್ಲಿ ಬರೆಯಿರಿ ಎಂದು ಕೊಟ್ಟ ಸಲಹೆಯನ್ನ ಗಂಭೀರವಾಗಿ ಪರಿಗಣಿಸಿ ಬಳಿಕ ಕನ್ನಡದಲ್ಲಿ ತಮ್ಮ ಬರವಣಿಗೆಯನ್ನ ಮುಂದುವರಿಸಿದರು. ಯಾರು? ರಾಷ್ಟ್ರಕವಿ ಕುವೆಂಪು. ನೋಡ್ರಿ, ಇವತ್ತು ಕನ್ನಡದಲ್ಲಿ ಅತ್ಯಂತ ಅಗ್ರಸ್ಥಾನದಲ್ಲಿ ಇರುವಂತಹ ಕವಿ ಆಧುನಿಕ ಸಾಹಿತ್ಯದಲ್ಲಿ ಯಾರಾದರೂ ಇದ್ರೆ ಅದು ಯಾರಾಗಿರೋದು? ಕುವೆಂಪು. ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವರಲ್ಲಿ ಮೊದಲಿಗರು, ರಾಷ್ಟ್ರಕವಿ ಬಿರುದನ್ನ ಪಡೆದಿರ್ತಕ್ಕಂಥವರಲ್ಲಿ ಎರಡನೇದವರು. ಮೊದಲನೇವರು ಗೋವಿಂದ ಪೈ, ಎರಡನೇದವರು ಇವರು, ಮೂರನೇದವರು GS ಶಿವರುದ್ರವರು. ಯಾಕಂದ್ರೆ ಮೊದಲು ಇವರು ಯಾರು? ಕುವೆಂಪು ಅವರು ತಮ್ಮ ಸಾಹಿತ್ಯ ಬರವಣಿಗೆಯನ್ನ, ಸಾಹಿತ್ಯ ಕೃಷಿಯನ್ನ ಮೊದಲು ಆರಂಭಿಸಿರ್ತಕ್ಕಂಥ ಭಾಷೆ ಯಾವುದಪ್ಪ ಅಂದ್ರೆ ಇಂಗ್ಲಿಷ್ ಭಾಷೆ. ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ ಅವರು ತಮ್ಮ ಸಾಹಿತ್ಯವನ್ನ ಬರಿತಾ ಹೋದ್ರು. ಇದನ್ನ ಕಂಡಂತಹ ಒಬ್ಬ ಯಾರು? ಇಂಗ್ಲಿಷ್ ಕವಿ, ಯಾರ? ಐರಿಷ್ ಕವಿ ಜೇಮ್ಸ್ ಹೆನ್ರಿ ಕಸಿನ್ಸ್ ಎನ್ನುವಂತ ಈ ವ್ಯಕ್ತಿ ಕುವೆಂಪುರವರನ್ನ ಕಂಡು ಹೇಳ್ತಾರೆ, ನೀವು ಕನ್ನಡದಲ್ಲಿ ಬರೆಯಿರಿ ಎಂಬ ಸಲಹೆಯನ್ನ ಅವರು ಗಂಭೀರ ಕೊಟ್ಟರು. ಯಾವಾಗ ಈ ಹೆನ್ರಿ ಕಸಿನ್ಸ್ ಎನ್ನುವಂತ ಕವಿ ಕುವೆಂಪು ಅವರಿಗೆ ಕನ್ನಡದಲ್ಲಿ ಬರೀರಿ ಅಂತ ಹೇಳಿದ್ರು, ಈ ಹೇಳಿಕೆಯನ್ನ ರಾಷ್ಟ್ರಕವಿ ಕುವೆಂಪು ಮಾಡ್ತಾರೆ ಗಂಭೀರವಾಗಿ ಪರಿಗಣಿಸಿ ಕನ್ನಡದಲ್ಲೇ ತಾವು ಬರವಣಿಗೆ ಮಾಡ್ತಾರೆ ಅವರ ಮುಂದುವರಿಸಿದ್ರು ಅಂತಂದ್ರು. ಇನ್ನೊಬ್ಬ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ತಮ್ಮ ಒಂದು ಕವಿತೆಯಲ್ಲಿ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವರಿಗೆಂದು ನಾ ಬಲ್ಲೆ ಅದರಿಂದ ಹಾಡುವೆನು ಮೈ ತುಂಬಿ ಎಂದಿನಂತೆ ಎಂದಿದ್ದಾರೆ. ಈ ಮೇಲಿನ ಎರಡು ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಭಾವವು ಪ್ರಸ್ತುತ ಬಹುಮಾನ ಕವಿತೆಯಾಗಿದೆ. ಇಲ್ಲೆಲ್ಲರೂ ಕೂಡ GS ಶಿವರುದ್ರಪ್ಪ ಸರ್ ಕೇಳಿದೆ, ಎರಡನೆಯ ಮೂರನೆಯ ರಾಷ್ಟ್ರಕವಿ ಅಂತಂದು ಅವರೊಂದು ಗೀತೆ, ಸುಂದರವಾದಂತಹ ಗೀತೆ. ಈ ಗೀತೆಯನ್ನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಾವು ಕೇಳ್ತಾ ಹೋದ್ರೆ ನಾವು ಅದರಲ್ಲಿನೇ ಲೀನರಾಗಿರ್ತೀವಿ, ಮೈ ಮತ್ತು ಹೋಗ್ತೀವಿ. ಯಾವ ಗೀತೆ ಅಂತ ಹೇಳ್ತಾರೆ? ಎಲ್ಲ ಕೇಳಲಿ ಎಂದು ನಾ ಹಾಡುವುದಿಲ್ಲ, ಎಲ್ಲ ಕೇಳಲಿ ಎಂದು ನಾನು ಹಾಡೋದಿಲ್ಲ. ಏನು ನೋಡಿ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವರಿಹರೆಂದು ನಾ ಬಲ್ಲೆ ಅದರಿಂದ. ಕೇಳೋರು ಇದ್ದಾರೆ ಅಂತ ನಾನು ತಿಳ್ಕೊಳ್ಬಲ್ಲೆ. ಅದಕ್ಕೆ ಹೇಳ್ತಾನೆ, ಹಾಡುವೆನು ಮೈ ತುಂಬಿ ಎಂದಿನಂತೆ. ನನ್ನ ಪಾಡಿ ನಾನು ಹಾಡ್ತೇನೆ ಅಷ್ಟೇ. ಹೆಂಗೆ ಎದೆ ತುಂಬಿ ಮೈ ತುಂಬಿ ನಾನು ಹಾಡನ್ನ ಹಾಡ್ತಿದ್ದೀನಿ, ನನ್ನ ಕೇಳ್ತಾ ಇದ್ದಾರೆ ಅಂತ ನಾನು ಹಾಡ್ತಾ ಇಲ್ಲ. ಈ ಕವಿತೆಯನ್ನು ಯಾವ್ದು ಹೋಲಿಸ್ತಾರಲ್ಲಿ? ಮಾಮರದಲ್ಲಿ ಕುಳಿತಂತಹ, ಪ್ರಕೃತಿಯಲ್ಲಿ ಕುಳಿತಂತಹ ಕೋಗಿಲೆಗೆ ಬಹುಮಾನ ಪತ್ರಿಕೆಯನ್ನ ಹೋಲಿಕೆ ಮಾಡಿ ಹೇಳುವಂತ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಮುಂದೆ ನಮ್ಮಲ್ಲಿ ಎಷ್ಟೋ ಜನ ಉದ್ಧಾಮ ಲೇಖಕರು ಆಗಿ ಹೋಗಿದ್ದಾರೆ. ಅವರು ಕನ್ನಡದ ಬದಲು ಇಂಗ್ಲಿಷ್ನಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಉದ್ಯಮ ಲೇಖಕರು ಆಗಿ ಹೋಗಿದ್ದಾರೆ. ಅವರು ಕನ್ನಡದ ಬದಲು ಇಂಗ್ಲಿಷಿನಲ್ಲಿ ಅಥವಾ ಬೇರಾವುದಾದರೂ ವಿದೇಶಿ ಭಾಷೆಯಲ್ಲಿ ಬರೆದಿದ್ದರೆ ಲೋಕವಿಖ್ಯಾತರು
ಲೋಕಮಾನ್ಯರು ಲೋಕಮಾನ್ಯರು ಆಗುತ್ತಿದ್ದರೆಂದು ಆಗುತ್ತಿದ್ದರೆಂದು ಮಾತಿಗೆ ಆಗಿದ್ದು ಆಗಿದ್ದು ಅವರೆಲ್ಲ ಅನ್ಯ ಭಾಷೆಗಳಲ್ಲಿ ಯಾಕೆ ಬರೆಯಲಿಲ್ಲ? ಪೃಥ್ವಿ ಕನ್ನಡವನ್ನೇ ಯಾಕೆ ಕನ್ನಡವನ್ನೇ ಆಯ್ದುಕೊಂಡರು? ಉತ್ತರ ಸ್ಪಷ್ಟ. ಕವಿಯು ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಹೊರತು ಭಾವನೆಗಳನ್ನೇ ಹೊರತು ಲೋಕ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ಮತ್ತು ಹೃದಯದ ಭಾವನೆಗಳನ್ನು ಸೂಕ್ತವಾಗಿ ಬಿಂಬಿಸುವುದು ಸಶಕ್ತವಾಗಿ ಬಿಂಬಿಸುವುದು ನಮ್ಮ ಮಾತೃಭಾಷೆಗಳೇ ಅಲ್ಲವೇ ಪೃಥ್ವಿ? ಹೌದಾ? ಇಲ್ಲಿ ಮೇಲಿನ ಪದ್ಯದಲ್ಲಿ ರಾಷ್ಟ್ರಕವಿ GS ರುದ್ರಪ್ಪನವರ ಒಂದು ಹಾಡು. ಆ ಹಾಡನ್ನ ಕುರಿತು ಕವಿ ಯಾವ್ದು ಹೋಲಿಕೆ ಮಾಡ್ಕೊಂಡ್ರೆ ಬಹುಮಾನ ಪದ್ಯಕ್ಕೆ ಹೋಲಿಕೆ ಮಾಡ್ಕೊಂಡ್ರು. ಆ ಹಕ್ಕಿ ಪ್ರಕೃತಿಯಲ್ಲಿ ಸುಮ್ಮ ಹಾಡ್ತಾ ಇದೆ, ಅದರ ಕರ್ಮ, ಅದರ ಕಾರ್ಯ. ಯಾರೋ ಕೇಳ್ತಾ ಇದ್ದಾರೆ ಅಂತ ಹಾಡ್ಬೇಕಂತ ಹಾಡ್ತಾ ಇಲ್ಲ, ತನ್ನ ಬಾಡಿ ಅದು ಹಾಡ್ತಾ ಇದೆ. ಸರಿ, ಹಾಗೆ ಹೇಳ್ತಾನೆ, ನಮ್ಮಲ್ಲಿ ಎಷ್ಟೋ ಜನ ಉದ್ಧಾಮ ಲೇಖಕರು ಆಗಿ ಹೋಗಿದ್ದಾರೆ. ಅವರು ಕನ್ನಡದ ಬದಲು ಇಂಗ್ಲಿಷ್ನಲ್ಲಿ ಅಥವಾ ಬೇರಾವುದಾದರೂ ವಿದೇಶಿ ಭಾಷೆಯಲ್ಲಿ ಬರೆದಿದ್ದರೆ ಲೋಕವಿಖ್ಯಾತರು ಲೋಕಮಾನ್ಯರು ಆಗುತ್ತಿದ್ದಾರೆ ಎಂಬ ಮಾತಿದೆ. ಹಾಗಿದ್ದು ಅವರೆಲ್ಲ ಅನ್ಯ ಭಾಷೆಗಳಲ್ಲಿ ಯಾಕೆ ಬರೆಯಲಿಲ್ಲ? ಯಾಕೆ ಕನ್ನಡವನ್ನೇ ಆಯ್ದುಕೊಂಡರು? ಉತ್ತರ ಸ್ಪಷ್ಟ. ಕವಿಯು ಬರೆಯುವುದು ತನ್ನ ಹೃದಯ ಭಾವನೆಗಳನ್ನು ಬರೆದು ಲೋಕ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದ ಅಲ್ಲ. ಹಾಗೂ ಹೃದಯದ ಭಾವನೆಗಳನ್ನು ಸಶಕ್ತವಾಗಿ ಬಿಂಬಿಸುವುದು ನಮ್ಮ ಮಾತೃಭಾಷೆಗಳೇ ಅಲ್ಲವೇ? ಯಾಕಂದ್ರೆ ಅನೇಕ ಉದ್ಧಾಮ ನಮ್ಮ ಕನ್ನಡದಲ್ಲೇ ಮಹಾನ್ ಪಂಡಿತರಾಗತಕ್ಕಂಥ ಅನೇಕ ಜನ ಕವಿಗಳಾಗಿದ್ದಾರೆ. ಆ ಎಲ್ಲ ಕವಿಗಳ ಮನಸ್ಸು ಮಾಡಿದ್ರೆ ಕನ್ನಡವನ್ನ ಬಿಟ್ಟು ಇಂಗ್ಲಿಷನ್ನ ಆಯ್ಕೆ ಮಾಡ್ಕೊಂಡು ಇಂಗ್ಲಿಷ್ನಲ್ಲೇ ಬರೆದು ಜಗತ್ತು ಪ್ರಸಿದ್ಧ ಕೃತಿಗಳಾಗಬಹುದು. ಯಾಕಂದ್ರೆ ಕನ್ನಡ ಅನ್ನುವಂಥದ್ದು ಒಂದು ಸೀಮಿತ. ಎಲ್ಲಿ ಇಡೀ ಭಾರತದಲ್ಲಿ ಇದು ಒಂದೇ ನಗರದ ಪ್ರಾದೇಶಿಕ ಭಾಷೆ, ಒಂದು ರಾಜ್ಯದ ಭಾಷೆ. ಈ ಕನ್ನಡವನ್ನು ನಾವು ಮಹಾರಾಷ್ಟ್ರದಲ್ಲಿ ಹೋಗಿ ಕನ್ನಡ ಬಳಕೆ ಮಾಡಕ್ ಬರುತ್ತಾ? ಅವ್ರ ಭಾಷೆನೇ ಬೇರೆ. ತಮಿಳುನಾಡಿಗೆ ಬಳಕೆ ಮಾಡಕ್ ಬರುತ್ತೆ? ಇಲ್ಲ. ಕೇರಳಕ್ಕೆ ಮಾಡಕ್ ಬರುತ್ತೆ? ಇಲ್ಲ. ಅಂದ್ರೆ ಪ್ರಾದೇಶಿಕ ಭಾಷೆ. ಈ ಪ್ರಾದೇಶಿಕ ಭಾಷೆಯನ್ನ ಕಲಿಯೋದ್ ಬಿಟ್ಟು ಉದ್ಯಮ ಕವಿಗಳು ಹಿಂದೆ ಆಗಿರ್ತಕ್ಕಂಥವ್ರು ಇಂಗ್ಲಿಷ್ನಲ್ಲಿ ಏನಾದರೂ ಕವಿತೆಗಳನ್ನ ಪದ್ಯಗಳ ರಚನೆ ಮಾಡಿದ್ರೆ ಇಂಗ್ಲಿಷ್ ಏನಾಗೋದು ಅಂತಾರಾಷ್ಟ್ರೀಯ ಭಾಷೆ, ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಬಳಕೆ ಇರ್ತಕ್ಕಂಥ ಭಾಷೆ. ಆ ಭಾಷೆ ಆಗಿದ್ರೆ ಅವರೆಲ್ಲರೂ ಇವತ್ತು ಲೋಕವಿಖ್ಯಾತರು, ಇಡೀ ಲೋಕಕ್ಕೆ ಪ್ರಸಿದ್ಧಿನ ಹೊಂದಿರ್ತಕ್ಕಂಥವ್ರು. ಇಡೀ ಲೋಕನೇ ಕೂಡ ಅವರನ್ನ ಮನ್ನಣೆಯನ್ನಿಟ್ಟು ಗೌರವಿಸ್ತಾ ಇದ್ರು, ಲೋಕಮಾನ್ಯರಾಗಿರ್ತಾ ಇದ್ರು. ಹಾಗಾದ್ರೆ ಅಷ್ಟೆಲ್ಲ ಅವರು ಅನ್ಯ ಭಾಷೆಗಳನ್ನು ಯಾಕೆ ಬರಲಿಲ್ಲ ಅಂತಂದ್ರೆ ಉದ್ಧಾಮ ಕವಿಗಳು ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡದವರು ಕನ್ನಡವನ್ನೇ ಆಯ್ಕೆ ಮಾಡ್ಕೊಂಡ್ರು. ಕನ್ನಡದಲ್ಲೇ ಅವರು ತಮ್ಮ ಅಭಿವ್ಯಕ್ತಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನ ರೂಢಿ ಮಾಡ್ಕೊಂಡ್ರು. ಹಾಗಾಗಿ ಬೇರೆ ಭಾಷೆಗಳಿಗೆ ಅವರು ಹೋಗಿಲ್ಲ. ಸ್ವಾಭಾವಿಕವಾಗಿ ಹೃದಯದ ಭಾವನೆಗಳನ್ನ ಸಶಕ್ತವಾಗಿ ಬಿಂಬಿಸಬೇಕಾದ್ರೆ ಯಾವ ಭಾಷೆ ಅನುಕೂಲ ಅಂತಂದ್ರೆ ಮಾತೃಭಾಷೆನೇ ಅದಕ್ಕೆ ಶ್ರೇಷ್ಠ. ಅಂತ ಮಾತೃಭಾಷೆಯಿಂದಲೇ ನಾವು ಕವಿತೆಗಳನ್ನ ಪದ್ಯಗಳನ್ನ ರಚನೆ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸರಿ, ನಿಮಗಿಲ್ಲಿ ಒಂದು ಪದ್ಯ ಇದೆ, ಎಲ್ಲ ಕಾಣಿಸ್ತಾ? ಆ ಪದ್ಯದಲ್ಲಿ ಒಂದು ಪಕ್ಷಿ ಇದೆ ಗುರು, ಅದೊಂದು ಪಕ್ಷಿ ಕಾಣ್ತದೆ. ಎಲ್ಲರೂ ಗಂಭೀರವಾಗಿ ನಿಮ್ಗೆ ಏನ್ ಕೇಳ್ತಾ ಅಷ್ಟೇ ಹೇಳ್ಬೋದು. ಈಗ ನಾನು ಕೇಳ್ತಾ ಗುರು ಒಂದು ಈ ಪುಸ್ತಕದಲ್ಲಿ ಬಹುಮಾನ ಪದ್ಯಕ್ಕೆ ಬರ್ತಕ್ಕಂಥ ಒಂದು ಚಿತ್ರ ಕಾಣ್ತಿದೆ. ಯಾವ್ದು ಪಕ್ಷಿ? ಅದು ಗುರು ಯಾವ ಪಕ್ಷಿ ಬದು ಹೇಳ್ಬೇಕ? ಕೋಗಿಲನೋ ಅಥವಾ ಕಾಕಾನೋ? ಹೌದಾ, ನೀ ಹೇಳಪ್ಪ. ಹೌದಾ, ಪ್ರತಿಯಾಗಿ ಸೇಮ್ ನಿಮ್ಮ ಮನೆ ಬಂದ್ ಕಾ ಕಾ ಅಂತ ಯಾವ್ದು? ಹಾಗೆ ಯಾವ್ದು? ಹೋಗಿ ಕಾಯ. ಅವ್ರಿಬ್ರು ಕೂಡಿ ಅಂತ ಹೇಳ್ತಾರೆ, ಕಾಯ ಸೇಮ್. ಕಾಗಿಲೆಗೂ ಮತ್ತು ಕೋಗಿಲೆಗೂ ವ್ಯತ್ಯಾಸನೇ ಇಲ್ಲ. ನೋಡಿದ್ರೆ ನೀವು
ಎಲ್ಲಾದ್ರೂ ಮರದಲ್ಲಿ ಕುಹು ಕುಹು ಅಂತ ಕೂಗ್ತಾ ಇತ್ತು ಅಂತಂದ್ರೆ ಅದು ಕೋಗಿಲೆ. ಅವಾಗ ನೀವು ಅಬ್ಸರ್ವ್ ಮಾಡಿ ಎಲ್ಲಿ ಕೂಗ್ತಾ ಇದೆ ಅಂತಂದ್ರೆ ಏನು ಮಾಡಿ ಸುಮ್ಮನೆ ಅದನ್ನು ದಿಟ್ಟಿಸಿ ನೋಡಿ ಎಲ್ಲಿ ಐತಿ ಅಂತ ಅದು ನೋಡ್ರಿ ನೀವು. ನೆಕ್ಸ್ಟ್ ಕಾಕ ಅನ್ನುವಂತ ಪಕ್ಷಿ ಕಾಗೆಯನ್ನು ನೋಡ್ರಿ, ಎರಡು ಒಂದೇ ರೀತಿ ಕಾಣ್ತಾ ಕಾಗೆ ಮತ್ತು ಕೋಗಿಲೆ ಮೈ ಬಣ್ಣ ಎರಡು ಕಪ್ಪೆ, ಎರಡು ಬಣ್ಣ ಕಪ್ಪು. ಆದ್ರೆ ಕೋಗಿಲೆಯ ಧ್ವನಿ ಇಂಪಾಗಿರುತ್ತೆ, ಕಾಗೆಯ ಧ್ವನಿ ಕರ್ಕಶವಾಗಿರುತ್ತೆ. ಕರ್ಕಶ ಅಂದ್ರೆ ಕೇಳುವುದಕ್ಕೆ ಮನಸ್ಸಿಗೆ ಮುದವನ್ನ ನೀಡುವುದಿಲ್ಲ, ಮನಸ್ಸಿಗೆ ಮುದವನ್ನ ನೀಡುವುದಿಲ್ಲ. ಸರಿ, ಹಾಗೆ ಒಂದು ಪಕ್ಷಿ ಕಾಣ್ತದೆ ನೋಡಿದ್ರೆ ಆಯ್ತು. ಪದ್ಯ ಹುಡುಗಂತವನೇ ಪೂಜ್ಯ ಪದ್ಯ ಅಲ್ಲಿದೆ ನೋಡಿ ಹೆಂಗಿದೆ ಪೂಜ್ಯ ಪದ್ಯ ಹುನ್ರಿ. ಕುಹು ಕುಹು ಕೋಗಿಲವಾಣಿ ಕೋಕಿಲವಾಣಿ ಕೋಕಿಲವಾಣಿ ಜುಮ್ಮೆಂದುದು ಅದು ಕೇಳಿ ಅದ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ಸ್ವಲ್ಪ ಕೈ ಬಿಟ್ಟು ನಾನು ಮರುದನಿ ಗೈದಿತು ಮರುದನಿ ಗೈದಿತು ಮುದತಾಳಿ ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿದ್ದೊಂದು ಸರೋವರ ತೆರೆಗಳ ಕೈಪರೆ ಎಕ್ಕಿತ್ತು ಮಾಧುರ್ಯ ದೀಪಿಕಾ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು. ಮುಂದೆ ಆಲಿಸು ದೋರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ ಅರಣ್ಯರೋದನ ಸುಮ್ಮನೆ ಹಾಡುವೆ ಕೇಳುವರಾರಿಲ್ಲ ಕೂಗಿತು ಕೋಗಿಲೆ ಕುಹು ಎಂದು ತಲ್ಲಣಿಸಿತು ಜಗ ಜುಮ್ಮೆಂದು. ಕೇಳಿಸ್ತಾರ ಈ ಕವಿತೆ ಈ ಪದ್ಯ ಸುಮ್ಮನೆ ನಾವು ನೋಡಿದ್ರೆ ಇದರಲ್ಲಿ ಏನು ಡಿಫಿಕಲ್ಟ್ ಅಂತ ಅನಿಸುವಂತ ಪದ್ಯಗಳಿವೆ ಅಲ್ಲ. ಸುಮ್ಮನೆ ಕವಿ ಪ್ರಕೃತಿಯ ಮಧ್ಯೆ ಅಡಗಿರುವಂತಹ ಕೋಗಿಲೆಯನ್ನು ಕಂಡು ಆ ಹಾಡಿನ ಇಂಪಾದ ಧ್ವನಿಯನ್ನ ಕಂಡೆ ಮಾಡ್ತಾನೆ ಕವಿ ಅವನ ಒಂದಿಷ್ಟು ಅಲ್ಲಿ ಅದ್ರ ಮೇಲೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಹೋದ ಅಂತ. ಮೊದಲಿಗೆ ಒಂದ್ ಸಾಲ ನೋಡ್ತಾ ಮಾಡಿ ಮೊದಲನೇ ಸಾಲು ಯಾವ್ದು ಕೋಗಿಲವಾಣಿ ಜಗ ಜುಮ್ ಎಂದುದು ಅದ ಕೇಳಿ ಜಗ ಜುಮ್ ಎಂದುದು ಅದ ಕೇಳಿ. ನೀವೆಲ್ಲರೂ ಕೂಡ ನಾನು ನಿಮ್ಗೆ ಹೇಳಿದ ಹಾಗೆ ನಿಮ್ಮ ಮನೆ ಹಿಂದೆನೋ ಅಥವಾ ಮನೆಯ ಮುಂದೆ ಅಲ್ಲಲ್ಲಿರ್ತಕ್ಕಂಥ ಮಾಮರ ಅಥವಾ ಯಾವುದೋ ವೃಕ್ಷ, ಆ ಮರದಲ್ಲಿ ಕುಳಿತಿರ್ತಕ್ಕಂಥ ಒಂದು ಪಕ್ಷಿ ಯಾವ್ದು ಕೋಗಿಲೆ. ಆ ಕೋಗಿಲೆ ಕೂಗ್ತದೆ ತನ್ನ ಪಾಡಿದ್ದ ಅವೆಂತ ದುಡ್ಡು ಕೊಟ್ಟು ಹೇಳ್ತಾ ಇಲ್ಲ ಕೂಗು ಅಂತಂದು, ಅದಕ್ಕೆ ಒತ್ತಾಯ ಮಾಡ್ತಾ ಇಲ್ಲ ಕೂಗು ಅಂತಂದು, ತನ್ನ ಪಾಡಿದ್ದ ಸುಮ್ಮನೆ ಮಾಡ್ತಾ ಇರೋದು ಕೂಗ್ತಾ ಇದೆ. ಹೆಂಗ್ ಕೂಗ್ತಾ ಇರೋದು? ಕೂಗು ಕೂಗು ಕೋಗಿಲ ವಾಣಿ. ಕೋಗಿಲ ಈ ಪದದ ಅರ್ಥ ಏನು ಅಂತಂದ್ರೆ ಕೋಗಿಲೆ. ಕೋಗಿಲ ಅಂದ್ರೆ ಕೋಗಿಲೆ, ವಾಣಿ ಅಂದ್ರೆ ಧ್ವನಿ. ಕೋಗಿಲ ವಾಣಿ ಅಂದ್ರೆ ಕೋಗಿಲೆಯ ಧ್ವನಿ. ನೋಡಿ ಸುಮ್ ತನ್ನ ಪಾಡಿ ಕೂಗ್ತಾ ಇದೆ, ಯಾವುದು? ಕೋಗಿಲೆಯ ಧ್ವನಿ.
ಕೇಳಿಸ್ತಾ ಇದೆ. ಅದನ್ನ ಕೇಳಿರ್ತಕ್ಕಂಥ ಜಗ ಅಂತಂದ್ರೆ ಜಗತ್ತು. ಅದನ್ನ ಕೇಳಿಸ್ಕೊಳ್ತಕ್ಕಂಥ ಜಗತ್ತು ಹೆಂಗಿದೆ ಅಂದ್ರೆ ಜುಮ್ ಎಂದಿದ್ದು ಅದಕ್ಕೆ, ಜುಮ್ ಎಂದಿದ್ದು ಅದಕ್ಕೆ. ಒಮ್ಮಿದ ಮೇಲೆ ಅದು ತನ್ನ ಪಾಡಿ ತನ್ನ ಸುಮ್ಮನೆ ಕೂತರು ಕೂಗ್ತಾ ಇದೆ. ಕೂಗಿದಂತಹ ಸಂದರ್ಭದೊಳಗೆ ಇಡೀ ಜಗತ್ತಿನ ಜುಮ್ ಎನಿಸ್ತಾ ಇದೆ. ಯಾಕೆ? ಎಂತಹ ಅದ್ಭುತವಾದ ಕಂಠ ಅಲ್ವಾ, ಎಷ್ಟು ಸುಂದರವಾಗಿ ಈ ಕೋಗಿಲೆ ಅದನ್ನ ಹಾಡನ್ನ ಹಾಡ್ತಾ ಇದೆ ಅಲ್ವಾ, ಕೂಗ್ತಾ ಇದೆ ಅಲ್ವಾ ಅನ್ನುವ ರೀತಿ ಒಳಗೆ ನಮಗೆ ಭಾಸವಾಗ್ತಾ ಇರುತ್ತೆ. ನಮ್ಮಿಂದ ಸಾಧ್ಯ ಆಗದೇ ಇರುವಂತಹ ಕಂಠವನ್ನ ಹೊಂದಿರತಕ್ಕಂತಹ ಕೋಗಿಲೆ ಅಷ್ಟು ಇಂಪಾಗಿ ಈ ಪ್ರಕೃತಿಯಲ್ಲಿ ಮಾಡ್ತಕ್ಕಂಥದ್ದು ಕೂಗ್ತಾ ಇದೆ. ಇದನ್ನ ಕಂಡಂತಹ ಜಗತ್ತು ಕೂಡ ಜುಮ್ ಜುಮ್ ಎಂದ್ರೆ ಒಂದು ರೀತಿ ಒಳಗೆ ಆಶ್ಚರ್ಯ ಶಾಪ್, ಜುಮ್ ಎಂದ್ರೆ ಶಾಪ್ ರೀತಿ ಒಳಗೆ ಕಾಣಿಸ್ತಾ ಇದೆ. ಹಾಗೆ ಮುಂದಾಗ್ತಾನೆ ನೀರವ ಪರ್ವತ ಕಾನನ ಶ್ರೇಣಿ. ನೀರವ ಅಂತಂದ್ರೆ ನಿಶಬ್ದವಾಗಿರ್ತಕ್ಕಂತಹ ವಾತಾವರಣ. ಪರ್ವತ ಕಾನನ ಶ್ರೇಣಿ, ಕಾನನ ಅಂತಂದ್ರೆ ಕಾಡು ಅಂತ ಅರ್ಥ. ಪರ್ವತ ಅಂತಂದ್ರೆ ಪರ್ವತಗಳ ಸಾವು, ಗುಡ್ಡ ಬೆಟ್ಟಗಳ ಸಾವು. ಹಾಗಾದ್ರೆ ಆ ಗುಡ್ಡ ಬೆಟ್ಟಗಳ ಆ ಕಾಡಿನೊಳಗೆ ಏನು ಆವರಿಸಿದೆ? ಅದರಲ್ಲಿ ನೀರವ ಮೌನ ಆವರಿಸಿದೆ. ಶ್ರೇಣಿ ಅಂತ ಗೊತ್ತಿಲ್ಲ ನಿಮಗೆ? ಭಾಗಗಳು ಅಂತ ಪರ್ವತಗಳು ಯಾವುದು? ಗುಡ್ಡ ಬೆಟ್ಟಗಳ ಪರ್ವತಗಳ ಶ್ರೇಣಿ ಜಾಗ ಅಂತ ಕರಿತೀವಿ. ಆ ಜಾಗದಲ್ಲಿ ಕೋಗಿಲೆ ಆ ರೀತಿ ಕೂಗ್ತಾ ಇತ್ತು ಅಂತಂದ್ರೆ ಇಡೀ ಕಾಡು, ಇಡೀ ಬೆಟ್ಟ, ಇಡೀ ಆ ಸರೋವರ ಎಲ್ಲ ಕಡೆ ಏನಾಗಿತ್ತು ಅದರಲ್ಲಿ ನೀರವ ಮೌನ ಅಂತಂದ್ರೆ. ನೀರವ ಮೌನ ಅಂತಂದ್ರೆ ಪ್ರಶಾಂತವಾಗಿರ್ತಕ್ಕಂತಹ ಯಾವುದೇ ಶಬ್ದ ಇಲ್ಲೇ ಇರ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು ಅಂತಂದ್ರೆ. ಹೇಳ್ತಾ ಮನೆಯಲ್ಲಿ ಯಾರಾದ್ರೂ ತೀರ್ಕೊಂಡು ಅಂತಂದ್ರೆ ನೀರವ ಮೌನ, ನಿಶಬ್ದವಾಗಿರ್ತಕ್ಕಂಥ ಒಂದು ವಾತಾವರಣ. ಅದೇ ತರ ಪ್ರಕೃತಿಯಲ್ಲಿನೂ ಕೂಡ ಅಂತ ಒಂದು ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ ಅಂತ. ಉಳಿದ ನೆಕ್ಸ್ಟ್ ಮುಂದೆ